ಇದು ಚೆನ್ನಾಗೈತಲ್ಲ. ಏನ್ ಮಾಡ್ತಿದ್ದೀರಾ? ಮೊಬೈಲ್ ಬಿಟ್ರೆ ಬೇರೆ ಏನು ಕೆಲ್ಸನೇ ಇಲ್ಲ ನಿಮ್ಗೆ. ಇನ್ನೇನ್ ಮಾಡೋದು? ಜಸ್ಟ್ ಇವಾಗ ಪೂಜೆ ಆಯ್ತು, ನೈವೇದ್ಯಕ್ಕೆ ಏನಾದ್ರು ಮಾಡ್ಬೇಕು, ಏನ್ ಮಾಡೋದು ಅಂತ ತಲೆ ಓಡ್ತಿಲ್ಲ. ಏನ್ ಮಾಡೋಣ? ಸಮಥಿಂಗ್ ಅಂದ್ರೆ ಏನೋ ಸ್ಪೆಷಲ್ ಆಗಿ ಮಾಡೋರು. ಸ್ಪೆಷಲ್ ಆಗಿ ಅಂದ್ರೆ ಮಕ್ಳಿಗೂ ಇಷ್ಟ ಆಗ್ಬೇಕು, ನಿನ್ಗೂ ಇಷ್ಟ ಆಗ್ಬೇಕಲ್ಲ ಮಗ್ಳೆ. ಸರಿ, ಸಬ್ಬಕ್ಕಿ ಉಂಡೆ ಪಾಯಸ ಮಾಡೋಣ. ಸಬ್ಬಕ್ಕಿ ಉಂಡೆ ಏನಿದೆ ಸ್ಪೆಷಲ್ ಆಗಿ ಕೇಳ್ತಾ ಇದೀನಲ್ಲ. ಇವಾಗ ಒಂದು ರೆಸಿಪಿ ಕಲ್ತ್ಕೊಂಡೆ, ಅದನ್ನ ಮಾಡೋಣ. ಅದನ್ನ ಟ್ರೈ ಮಾಡೋಣ ಒಂದ್ಸರಿ. ನಡಿ ಮಾಡೋಣ. ನೈವೇದ್ಯಕ್ಕೂ ಆಗುತ್ತೆ, ಮಕ್ಳಿಗೂ ಆಗುತ್ತೆ, ಸ್ಪೆಷಲ್ ಆಗಿದ್ದಂಗೂ ಆಗುತ್ತೆ. ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಮೈ ಕುಕಿಂಗ್ ಚಾನಲ್. ಬರೀ ಕುಕಿಂಗ್ ಅಲ್ಲ, ಕಪಲ್ ಕುಕಿಂಗ್ ಚಾನಲ್, ಕಪಲ್ ಕಿಚನ್ ಕುಕಿಂಗ್ ಚಾನಲ್. ಆಯ್ತು, ತಪ್ಪು. ಕಪಲ್ ಕಿಚನ್. ನೀನ್ ಇರೋದ್ ಯಾಕೆ? ನಾನ್ ನಿನ್ ತಿತ್ತಾರೋ ನಾನ್ ತಿತ್ಕೋತಾ ಇರ್ತೀನಿ. ಎಷ್ಟು ಅಂತ ತಿದ್ದದ್ ನಿನ್ನ. ಇದು ಆಕ್ಚುಲಿ ಚೆನ್ನಾಗಿದೆ. ಈಗ ನಾವೇನ್ ಮಾಡಕ್ ಬಂದಿದ್ ನಾವು? ಸಬ್ಬಕ್ಕಿ ಉಂಡೆ ಪಾಯಸ. ಏನೇನ್ ಬೇಕು ಅದಕ್ಕೆ? ಏನೇನ್ ಬೇಕು ಅಂದ್ರೆ ಹಾಲ್ ಬೇಕು, ಹಾಲು, ಗೋಡಂಬಿ ಬೇಕು, ಬಾದಾಮಿ ಬೇಕು, ಸಕ್ಕರೆ, ಮೇನ್ ಸಬ್ಬಕ್ಕಿ ಬೇಕು. ಸಬ್ಬಕ್ಕಿ ಡೈರೆಕ್ಟ್ ಹಾಕ್ಬೋದಾ? ಇಲ್ಲ, ಇದನ್ನ ಬಿಸಿನೀರಲ್ಲಿ 2 hours ನೆನ್ಸ್ಕೊಂಡಿದೀನಿ. ಬರೀ 2 hours ನೆನ್ಸ್ಕೋಬೇಕು ಅಂತಾರಲ್ಲ? ಇಲ್ಲ, ನಾನು ಅದಕ್ಕೆ ಬಿಸಿನೀರ್ ಹಾಕಿರೋದು. ಅದಕ್ಕೆ ಸಬ್ಬಕ್ಕಿ ಹೌದು, ನೋಡಿ 2 hours ನೆನ್ಸಿದೀನಿ. ಆದ್ರೆ ಅವಾಗ್ಲೇ ಸಾಫ್ಟ್ ಆಗಿದೆ. ಸಾಫ್ಟ್ ಆಗಿದೆ. ಅದಕ್ಕೆ ಬಿಸಿನೀರಲ್ಲಿ, ಅಂದ್ರೆ ಇವಾಗ ನನ್ಗೆ ದಿಢೀರ್ ಅಂತ ಮಾಡ್ಬೇಕಾಗಿತ್ತಲ್ವಾ, ಅದಕ್ಕೆ ನಾನು ಆಲ್ಮೋಸ್ಟ್ 2 hours ಬಿಸಿನೀರಲ್ಲಿ ನೆನ್ಸ್ಕೊಂಡಿದೀನಿ. ಜಾಸ್ತಿ ಬಿಸಿ ಏನ್ ಬೇಡ, ಸ್ವಲ್ಪ ಬೆಚ್ಚಗಿದ್ರೆ ಸಾಕು. ಆಮೇಲೆ ಅಷ್ಟೇ. ತುಪ್ಪ ಮತ್ತೆ ಕಸ್ಟರ್ಡ್ ಪೌಡ್ರು. ಫಸ್ಟ್ ಒಲೆ ಹಚ್ಕೊಳ್ಳೋಣ, ಹಾಲು ಕಾಯ್ಬೇಕು. ಒಲೆ ಹಚ್ಕೊಂಡು ಹಾಲು ಕಾಯಕ್ಕೆ ಇಡೋಣ. ಮೊದಲನೇ ರೆಸಿಪಿ ಮಾಡ್ತಿದೀನಿ ಇವತ್ತು. ಅದು ಸಿಹಿಯಿಂದ ಸ್ವೀಟ್ ಇಂದ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ಕಾರ್ಯಕ್ರಮಗಳನ್ನ ಸಿಹಿಯಿಂದ ಶುರು ಮಾಡ್ಬೇಕಂತೆ. ಖಂಡಿತವಾಗ್ಲೂ ಸಿಹಿ ಹಂಚಿ ಶುರು ಮಾಡ್ಬೇಕಂತೆ. ಖಂಡಿತವಾಗ್ಲೂ ಹಾಗೆ ದೇವ್ರಿಗೂ ಪೂಜೆ ಮಾಡಿ ಗಣೇಶನಿಗೆ ಪ್ರಾರ್ಥನೆ ಮಾಡ್ಬೇಕಂತೆ. ಆಯ್ತು, ಆಲ್ರೆಡಿ ನಾನು ಮಾಡಾಗ್ಬಿಟ್ಟು ಆಮೇಲೆ ಒಲೆ ಹಚ್ಚಿರೋದು. ಇವಾಗ ಹಾಲ್ ಕಾಯ್ತಾ ಇದೆ. ಹಾಲ್ ಕಾಯ್ತಾ ಇರ್ಲಿ. ಅಷ್ಟರಲ್ಲಿ ಮುಂಚೆ ಏನಿಲ್ಲ, ಇದು ಹಾಲ್ ಕಾಯ್ತಾ ಇರ್ಲಿ, ಅದ್ರ ಪಾಡ್ಗೆ ಅದಾಗ್ತಾ ಇರ್ಲಿ, ಇದ್ರ ಪಾಡ್ಗೆ ಇದ್ ಮಾಡ್ಕೊಳ್ಳೋಣ. 2 hours ನೆನ್ಸಿದಿರಲ್ವಾ, ಇದನ್ನ ಸ್ವಲ್ಪ ಮ್ಯಾಶ್ ಮಾಡ್ಕೋಬೇಕು. ಅಂದ್ರೆ ಕೈಯಲ್ಲೇ ಸ್ವಲ್ಪ ಉಂಡೆ ಕಟ್ಟೋ ರೀತಿಗೆ ಮ್ಯಾಶ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಸ್ವಲ್ಪ ಕಿವುಚ್ಕೊಂಡು. ನಾನೆಲ್ಲ ಹ್ಯಾಂಡ್ ವಾಶ್ ಮಾಡಿದ್ದೀನಿ ಕ್ಲೀನಾಗಿ ತೊಳೆದಿದ್ದೀನಿ, ಸೋಪ್ ಹಾಕೊಂಡು. ಮೆತ್ತ ಆಗಿರೋದ್ರಿಂದ ಎಷ್ಟು ನಿಮಿಷ ಮಾಡ್ಬೇಕಾಗುತ್ತೆ? ಅಂದ್ರೆ ಈ ಫುಲ್ ಪ್ರೊಸೆಸ್ ಆಗಿ ಎಷ್ಟು ನಿಮಿಷ ಬೇಕಾಗಬಹುದು? 1/4 ಗಂಟೆ ಸಾಕು. ಸ್ವಲ್ಪ ಹಾಲು ಕಾಯ್ಬೇಕಲ್ವಾ, ಹಂಗಾಗಿ 1/4 ಗಂಟೆ ಸಾಕು. ಚೆನ್ನಾಗಿ ಹಾಲು ಕಾದಷ್ಟು ರುಚಿ ಜಾಸ್ತಿ ಆಗುತ್ತೆ ಅದ್ರದ್ದು. ಹಾಲು ತಿಂತಾ ಇದ್ರೆ ಅನ್ಬೇಕು. ಹಾಲು ಕಾದಷ್ಟು ಚೆನ್ನಾಗಿರುತ್ತೆ. ಉಕ್ಕುತ್ತಿದೆ ಹಾಲು ಉಕ್ಕುತ್ತಿದೆ, ಬೇಗ ಬಾ. ಆ ಜಿಂಗ ಲಕ ಎಲ್ಲ ಏನ್ ಮಾಡ್ತಿದ್ದೀರಾ? ಬರ್ರ. ಅಲ್ಲ, ನಾನ್ ಹ್ಯಾಂಡ್ ವಾಶ್ ಮಾಡ್ಕೊಳಕ್ ಹೋಗಿದ್ರಿ, ನೀವೆಲ್ಲ ಹೋಗಿದ್ರಿ? ನಾವೊಂದ್ ಬ್ರೇಕ್ ತಗೊಳಕ್ ಹೋಗಿದ್ವಿ. ಮಕ್ಳು ನೋಡಕ್ ಹಾಲು ಉಕ್ತಾ ಇದೆ. ಯಾವ ಕಡೆಯಿಂದ ಉಕ್ಕುತ್ತೆ? ಬಲ್ಗಡೆಯಿಂದ ಎಡಗಡೆಯಿಂದ? ಅದು ಮನೆಗೆ ರೂಪರೇಷ್ ಆಲ್ರೆಡಿ ಒಂದ್ ಮನೆಗೆ ರೂಪರೇಷ ಮಾಡಾಗಿದೆ, ಈಗ ಇನ್ನೊಂದ್ ಮನೆಗೆ ರೂಪರೇಷ ಮಾಡ್ಬೇಕು. ನಮ್ ಕಪಲ್ ಕಿಚನ್ ಇವತ್ತು ಗುರುಪ್ರವೇಶ ಅಂತ ನೆನ್ಕೊ. ಹಾಲು ಉಕ್ತಿರೋದನ್ನೇ ಸ್ವೀಟ್ ಮಾಡ್ತಿದೀನಿ ಅಂತ ಅನ್ಕೊಂಡ್ರೆ ಆಯ್ತಪ್ಪ. ಎಣ್ಣೆ ಬರ್ತಾ ಇದೆ. ಈ ಸಬ್ಬಕ್ಕಿಯಿಂದ ಏನಾದ್ರು ಪ್ರಯೋಜನ ಆಗೋದು ನಿಮ್ಗೇನಾದ್ರು ಗೊತ್ತಿದೆಯಾ ಪಾಪ? ನನಗ್ ಗೊತ್ತಿದೆ, ಅದಕ್ಕೆ ಮಾಡ್ತಿರೋದು, ಮಕ್ಳಿಗೂ ಆಗ್ಲಿ ಅಂತ. ಸಬ್ಬಕ್ಕಿಯಿಂದ ಏನ್ ಯೂಸ್ಫುಲ್ ಇದೆ ಅಂತಂದ್ರೆ, ಸಬ್ಬಕ್ಕಿಲಿ ಸ್ವಲ್ಪ ಸಬ್ಬಕ್ಕಿ ನೆನ್ಸಿರೋದ್ರಿಂದ ಸಬ್ಬಕ್ಕಿನೇ ತಂಪು, ನೆನ್ಸಿ ತಿನ್ನೋದ್ರಿಂದ ಇನ್ನೂ ತಂಪು. ನಾನೆಲ್ಲೋ ಕೇಳ್ಮಟ್ಟಿಗೆ ಸಬ್ಬಕ್ಕಿ ತುಂಬಾ ತಂಪು ದೇಹಕ್ಕೆ. ಹೌದು, ತಂಪು. ಅದು ಮೂಳೆಗಳನ್ನ ಸ್ಟ್ರಾಂಗ್ ಮಾಡುತ್ತೆ, ಮತ್ತೆ ಮಕ್ಳು ಕೊಟ್ರೆ ಡೈಜೆಷನ್ ಅಂದ್ರೆ ಜೀರ್ಣಕ್ರಿಯೆನ ಜಾಸ್ತಿ ಮಾಡುತ್ತೆ. ಆಕ್ಟಿವ್ ಆಗಿ ದಿನ ಪೂರ ಆಕ್ಟಿವ್ ಆಗಿರೋದಕ್ಕೆ ಹೆಲ್ಪ್ ಮಾಡುತ್ತೆ. ನನಗಿಷ್ಟ ಗೊತ್ತಿರೋದು, ನಿಮಗೇನಾದ್ರೂ ಗೊತ್ತಿದ್ರೆ ಹೇಳಿ. ಸಕ್ಕರೆ ಹಾಕ್ತಿದ್ದೀನಿ. ನಾನು ಅಳತೆಗೆ ತಗೋತಿದ್ದೀನಿ. ನಾನು ಅಳತೆಗೆ ಅಂತಂದ್ರೆ ನಾನು ಹಾಲಿಟ್ಟಿರೋ ಅಳತೆಗೆ ನಾನು ಸಕ್ಕರೆ ಅರ್ಧ ಲೀಟರ್ ಹಾಲಿದೆ. ತಿನ್ಬೋದು. ನಾವಿರೋದೇ 3 ಜನ ಆಗಿರೋದ್ರಿಂದ ನಮಗ್ ಸಾಕು ಅರ್ಧ ಲೀಟರ್ ಹಾಲು. ಜಾಸ್ತಿ ಜನ ಇದ್ದಾಗ ಅವರು ಜಾಸ್ತಿ ಹಾಲು ಹಾಕೊಂಡಾಗ ಸ್ವಲ್ಪ
ಸ್ವೀಟ್ ನೋಡಿ ಅವ್ರು ಹಾಲು ಹಾಕೋಬೇಕಾಗತ್ತೆ. ನಾನು ಅರ್ಧ ಲೀಟರ್ ಹಾಲು ತಗೊಂಡಿದ್ದೀನಿ. ಅದಕ್ಕೆ ನನಗೆ ಎಷ್ಟು ಸಿಹಿ ಬೇಕೋ ಅಷ್ಟು ನಾನು ರುಚಿಗೆ ತಕ್ಕಷ್ಟು ಸಕ್ಕರೆ. ಉಪ್ಪಲ್ಲ ಸಕ್ಕರೆ. ಉಪ್ಪಲ್ಲ ಸಕ್ಕರೆ. ಸಕ್ಕರೆ. ಅರೆ ಮೇರಿ ಲಡ್ಕಿ, ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ? ನೀನ್ ಪಾದ ಜೆರಾಕ್ಸ್ ಮಾಡ್ಕೊಟ್ಬಿಡು. ದಿನ ಸಾಯಂಕಾಲ ಬೆಳಿಗ್ಗೆ ಇಟ್ಕೊಂಡು ಪೂಜೆ ಮಾಡ್ತೀನಿ. ಅದು ಬೇಯಲಿ, ಕುದೀಲಿ ಸ್ವಲ್ಪ, ಇನ್ನ ಸ್ವಲ್ಪ ಚೆನ್ನಾಗಿ ಬೇಯಬೇಕು. ಸ್ವಲ್ಪ ದೊಡ್ಡದಾಗಿ ಮಾಡ್ಕೊಂಡಿದ್ದೀನಿ, ತೊಂದರೆ ಇಲ್ಲ. ಈಗ ಮುರ್ಕ ತಿನ್ಬೋದಲ್ವ ಅದನ್ನ? ಮುರ್ಕೊಂಡ ಸಬ್ಬಕ್ಕಿಲಿ ಅಲ್ಲ, ನಿನಗೆ ಮುರ್ಕೊಂಡ್ ತಿನ್ನೋದು ಇಲ್ಲಿ ಬೇರೆ ಚಕ್ಲಿ ನಿಪ್ಪಟ್ಟು ಅದೆಲ್ಲ ಆ ಮೈಂಡ್ ಅಲ್ಲೇ ಇಟ್ಬಿಡ್ತೀರಲ್ವಾ ನೀವುಗಳು? ಇಷ್ಟವಾಗಿರೋದೇ ಅದಲ್ವಾ? ಅಲ್ವಾ, ಸೂಪರ್ ನೀವು. ಈಗ ಇದು ಬಾದಾಮಿ ಗೋಡಂಬಿ ಎಲ್ಲ ಯಾವಾಗ ಹಾಕೋದು? ಇದು ಸ್ವಲ್ಪ ಸಬ್ಬಕ್ಕಿ ಬೇಯ್ಲಿ. ಎಲ್ಲ ನೀವೇ ಮಾಡ್ಬಿಟ್ರೆ ನಾನೇನ್ ಮಾಡ್ಲಿ? ಮಾಡಿ ಒಗ್ಗರಣೆ ಹಾಕಿ. ನೀವು ಇದಾದ್ಮೇಲೆ ಸಬ್ಬಕ್ಕಿ ಯಾವಾಗ ಹಾಕೋದು? ಒಗ್ಗರಣೆ ಅಂದ್ರೆ ಸ್ವಲ್ಪ ಬೇಯ್ತಾ ಇದೆಯಲ್ಲ, ಮಾಡ್ಕೊಳ್ಳಿ. ಹಾಕಿ ಒಗ್ಗರಣೆ ಹಾಕಿ. ಅಚ್ಚಿ ಒಳ್ಳೆನ ಇನ್ನು ಬೇಯ್ಬೇಕಲ್ವ ಅದು? ಅಚ್ಚಿ ನೀವ್ ಹಾಕ್ಬೇಕಲ್ಲ. ಕಸ್ಟರ್ಡ್ ಲಾಸ್ಟ್ ಅಲ್ಲ, ಅದೆಲ್ಲ ಕೋಟಿಂಗ್. ಸ್ವಲ್ಪ ಸಬ್ಬಕ್ಕಿ ಬೇಯ್ಬೇಕಲ್ವಾ? ಇನ್ನು ಎಷ್ಟು ನಿಮಿಷ ಬೇಯ್ಬೇಕು? ಏನೊಂದ್ 5 ನಿಮಿಷ ಬೇಯ್ದ್ರೆ, ಹಾಕಿದ್ಮೇಲೆ ಒಂದ್ 5 ನಿಮಿಷ ಬೆಂದ್ರೆ ಸಾಕು. ಇವಾಗ ಜಸ್ಟ್ ಹಾಕಿರೋದು, ಒಂದ್ 5-10 ನಿಮಿಷ ಬೆಂದ್ರೆ ಹಾಲು ಬೇಯ್ತರ ಸ್ಮೆಲ್ ಒಂಥರ ಗಮ್ ಅಂತದಲ್ವಾ? ಅನ್ನಿಸ್ತಿದ್ಯಾ? ಘಮ ಘಮ ಅಂತ ಅನ್ನಿಸ್ತಿದ್ಯಾ? ಅನ್ನಿಸ್ತಿದೆ. ಏನ್ ಕಾಮಿಡಿ ಮಾಡ್ತೀರಿ ನೀವು? ಮತ್ತೆ ನಾವು ಅಂದ್ರೆ ಯಾರು? ಅಕ್ಕ ಅಕ್ಕ, ಎಷ್ಟು ದಿನ ಆಯ್ತಕ್ಕ ನೀನ್ ನೋಡಿ, ಚೆನ್ನಾಗಿದ್ಯಾ ಅಕ್ಕ? ನನ್ನನ್ನ ಬೇರೆಯವ್ರು ಯಾರು ಕಾಲು ಇಳಿಯೋದೇ ಬೇಡ. ನನ್ನ ಮುದ್ದು ಪತಿರಾಯ ಇದ್ರೆ ಸಾಕು, ಚೆನ್ನಾಗಿ ಕಾಲು ಎಳಿತಾರೆ ನನ್ಗೆ. ಏನಂತ ನಾನು ಇವಾಗ ಕಸ್ಟರ್ಡ್ ಪೌಡ್ರನ್ನ ಮಿಕ್ಸ್ ಮಾಡ್ಕೊಬಿಡ್ತೀನಿ. ನಾನು ಇದಕ್ಕೆ ಹೆಂಗ್ ತೋರಿಸ್ಲಿ, ಸ್ಟವ್ ಮೇಲೆ ಇಟ್ಕೋತೀನಿ. 1 ಸ್ಪೂನು ಕಸ್ಟರ್ಡ್ ಪೌಡ್ರನ್ನ ಹಾಕೊಂಡು ಹಾಲ್ ಜೊತೆ ಮಿಕ್ಸ್ ಮಾಡ್ಕೋತೀನಿ. ಹಾಲು ಫಸ್ಟೇ ಬೆಂದಿತ್ತು. ಬೇಯ್ತಿರೋ ಹಾಲನ್ನ ಸ್ವಲ್ಪ ಬೌಲ್ಗೆ ಎತ್ತಿಟ್ಕೊಂಡು ವೆನಿಲಾ ಫ್ಲೇವರ್ ನಾವು ವೆನಿಲಾ ಫ್ಲೇವರ್ ಮಾಡ್ತಾ ಇದೀವಿ. ನಿಮಗೆ ಯಾವ್ದು ಬೇಕು ಇದನ್ನ ಡೈರೆಕ್ಟ್ ಆಗಿ ಯಾಕೆ ಹಾಕ್ಬಾರ್ದು ಅಂತಂದ್ರೆ ಉಂಡೆ ಕಟ್ಕೊಳತ್ತೆ. ಇದನ್ನ ಡೈರೆಕ್ಟ್ ಆಗಿ ಇಲ್ಲಿ ನೋಡಿ, ಈ ತರ ಉಂಡೆ ಆಗೋದ್ರಿಂದ ಡೈರೆಕ್ಟ್ ಆಗುತ್ತೆ. ಉಂಡೆ ಅಲ್ಲ, ಗಂಟ ಆಗುತ್ತೆ. ತಿತ್ತರಿ ಅಲ್ಲ, ತಿದ್ದುತ್ತಾ ಇರಿ. ಈ ಉಂಡೆ ಆಗಬಾರ್ದು ಅಂತ ಈ ತರ ಹಾಲಿಗೆ ಮಿಕ್ಸ್ ಮಾಡ್ಕೊಳ್ಳೋದು. ಬ್ರೇಕಿಂಗ್ ನ್ಯೂಸ್, ಕುದೀತಾ ಇದೆ. ಕಂಡಿಟ್ಬಿಟ್ಟೆ. ಇದನ್ನ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಆಲ್ರೆಡಿ. ಇದನ್ನ ನೋಡ್ತೀನಿ ನಾನು. ಸ್ವಲ್ಪ ಒಲೆ ತುಪ್ಪ ಹಾಕಲಿ. ಇವ್ರಿಗೆ ಅಡ್ಗೆ ಬರುತ್ತೆ, ಸುಮ್ನೆ ಓಡು. ನೀವು ನನ್ಕಿಂತ ಸಖತ್ತಾಗಿ ಅಡ್ಗೆ ಮಾಡ್ತಾರೆ. GRB ತುಪ್ಪ ಎಷ್ಟು? 1 ಸ್ಪೂನ್ 2 ಸ್ಪೂನ್ ಹಾಕಿ? ಒಂದೂವರೆ ಹಾಕಿ ಸಾಕು. ತುಪ್ಪ ಜಾಸ್ತಿ ತಿನ್ಬೇಕು, ಫುಡ್ ಫ್ಯಾಟ್ ಬೇಡ. ಹಾಲು ಹಾಕೊಂಡ್ರೆ ಅದು ಎಲ್ಲ ತುಪ್ಪ ತರನೇ ಸಿಗುತ್ತೆ. ಅದಕ್ಕೆ ನನಗೆ ಇಷ್ಟ ಆಗಲ್ಲ, ನಿನ್ಗೆ ಇಷ್ಟ ಆಗುತ್ತಲ್ವಾ? ಹಂಗಾಗಿ ಇಷ್ಟ ಆಗುತ್ತೆ, ಎಲ್ಲರಿಗೂ ಇಷ್ಟ ಆಗುತ್ತೆ. ಹಾಕಿ ತುಪ್ಪ ಕೂಡ ಬೇಕಿ. ಕಟ್ ಮಾಡ್ಕೊಂಡಿರೋ ಗೋಡಂಬಿ ಅದೇನದು ಹಿಂಗೆಲ್ಲ ತೋರ್ಸಾಕೋದು? ಎಲ್ಲ ಕೆಳಗಡೆ ಎಲ್ಲ ಬೇಯಿಸಾಕ್ತೀರಾ? ಸ್ಪೂನ್ ತಂದಿಲ್ವಾ? ಕಸ್ಟರ್ಡ್ ಸ್ಪೂನ್ ಹಾಕತ್ತಾ ಇದೀವಿ ಫ್ರೆಂಡ್ಸ್. ಆಯ್ತು, ಉಲ್ಟಾ ಎಲ್ಲ ಹಾಕಿ ಅದು ಚಿಟಿಕ್ ಚಟ್ಪಟ್ ಬಡಮ್. ಸ್ವಲ್ಪ ಹಾಕಿ. ಸ್ವಲ್ಪ ಕಮ್ಮಿ ಹಂತದಲ್ಲಿದೆ ನಮ್ಮ ಸಬ್ಬಕ್ಕಿ ಉಂಡೆ ಪಾಯಸ. ಆಫ್ ಮಾಡಿ ಸಾಕು, ಸಿಕ್ಕಾಬಿಡ್ತಿಲ್ಲ ಅಂದ್ರೆ. ನಾನು ಒಗ್ಗರಣೆ ಹಾಕ್ಬಿಟ್ಟೆ. ಒಗ್ಗರಣೆ ಹಾಕಿದೀನಿ. ನೆಕ್ಸ್ಟ್ ಈಗ ಅದು ಸ್ವಲ್ಪ ತಣ್ಣಗಾಗ್ತಾ ಇರ್ಲಿ. ಗೊತ್ತಾಗ್ತಾ ಇಲ್ವಾ? ಕಸ್ಟರ್ಡ್ ಪೌಡರ್ನ ಮಿಕ್ಸ್ ಮಾಡ್ಕೊಂಡಿದ್ವಲ್ಲ, ಅದಕ್ಕೆ ಇದನ್ನ ಹಾಲ್ಗೆ ಮಿಕ್ಸ್ ಮಾಡಿ. ಅದು ಇಷ್ಟೊತ್ತು ಇದು ಮಾಡಿದ್ವಲ್ಲ, ಅದಕ್ಕೆ ವೆನಿಲಾ ಫ್ಲೇವರ್ ಈ ತರ ಬಂದಿದೆ. ಹಾಕಿ ಸ್ವಲ್ಪ. ನಮ್ಮ ಮನೆಯಲ್ಲಿ
ಪಾಯಸವೇ. ನೋಡಿ ಇವಾಗ ಕಲರೇ ಚೇಂಜ್ ಆಗ್ತಿದೆ ನೋಡಿ, ಎಲ್ಲೋ ಬರ್ತಿದೆ, ಎಲ್ಲೋ ಬಿಳಿ ಬಣ್ಣದಿಂದ ಎಲ್ಲೋ ಬಣ್ಣ ತಿರುಗಿದೆ ನಮ್ಮ ಸಬ್ಬಕ್ಕಿ ಪಾಯಸ. ಇವಾಗ ನೋಡಿ ಸ್ಮೆಲ್ ಹಾಕಿದ ತಕ್ಷಣ ಅಂತ ಇದೆ, ಸಖತ್ ಗಮ್ ಅಂತ ಬರ್ತಾರೆ ಸ್ಮೆಲ್ಲು. ಹೊಟ್ಟೆ ಹಸಿದೆ ನನಗೆ, ಸ್ಮೆಲ್ಗೆ ಹೊಟ್ಟೆ ಹಸಿತಾ ಇದೆ ನನಗೆ. ಬೆಳಗ್ಗೆಯಿಂದ ಏನು ತಿಂದಿಲ್ಲ. ಬೆಳಿಗ್ಗೆನೆ ಇದು, ಬೆಳಗ್ಗೆ ಎದ್ದ ತಕ್ಷಣ ಏನು ತಿಂದಿಲ್ಲಲ್ಲ, ಖಾಲಿ ಹೊಟ್ಟೆಲಿದೆ. ಹೊಡೆದೋಗ್ಬಿಟ್ಟಿದೆ ಒಂದೇಳು. ಅದು ಇವಾಗ ಲಾಸ್ಟ್ ಅಲ್ಲಿ ಹಾಕಿದ್ನಲ್ಲ, ಅದು ಸ್ವಲ್ಪ ಬಿಟ್ಕೊಂಡಿದೆ ಅಷ್ಟೇ, ತೊಂದ್ರೆ ಇಲ್ಲ. ಫುಲ್ಲು ಗಮನ ಅಂತ ಇದೆ. ಉಂಡೆ ಉಂಡೆ ತೋರಿಸಿ, ಉಂಡೆ ಉಂಡೆ ಕಾಣ್ತಾ ಇದೆ, ಉಂಡೆ ಉಂಡೆ. ಇದು ರೆಡಿ ಇದೆ, ಇದನ್ನ ಹಾಕಿ ಒಗ್ಗರಣೆ ಹಾಕಿದ್ವಲ್ಲ, ತುಪ್ಪದಲ್ಲಿ ಕರ್ದಿದ್ವಲ್ಲ ಅದನ್ನ ಹಾಕಿ. ಉಂಕೋತಿದೆ ಉಂಕೋತಿದೆ ಗೋಡೆ ಉಂಕೋತಿದೆ. ಸಾಕು ಸಾಕು, ಇದು ಅಜ್ಜಿದು ಚೆನ್ನಾಗಿರುತ್ತೆ. ಬೇಡ ಬೇಡ, ಇದು ಅದು ಮೇಲ್ಗಡೆಗೆ ತಿನ್ನಕ ಬೇಡ ಬೇಡ, ಅದ್ ಬೇಕು. ಚೆನ್ನಾಗಿರೋ ರೋಸ್ಟೆಡ್ ಮಾಡ್ಕೊಂಡೆ. ಇದು ರೋಸ್ಟೆಡ್ ಆಗಿದೆ ಇದು. ಹೌದು, ಅದನ್ನ ನಾನು ಹೇಳೋದನ್ನ ಮತ್ತೆ ಈಗ ಇದನ್ನ ಕಟ್ ಮಾಡಿ ಫಸ್ಟ್ ಡ್ರೈ ಮಾಡಿ, ಹಂಗೆ ತುಪ್ಪ ಏನು ಹಾಕ್ತೆ ಡ್ರೈ ಮಾಡಿ ಆಮೇಲೆ ಕಟ್ ಮಾಡಿರೋದು. ಇದು ರೋಸ್ಟ್ ಮಾಡಿ ಮಾಡಿರೋದು. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಆಫ್ ಮಾಡೋಣ. ರೆಡಿ ಇದೆಯಾ? ಎಸ್ ರೆಡಿ ಇದೆ, ಇನ್ನೇನಾರು ಹಾಕೋಂತದ್ದು ಇನ್ನೇನಿಲ್ಲ, ಅಷ್ಟೇ ಮುಗೀತು. ನೋಡಿ ಫ್ರೆಂಡ್ಸ್, ಇವತ್ತಿಗೆ ನಮ್ಮ ಸಬ್ಬಕ್ಕಿ ಪಾಯಸನ ವೇದವರು ಕಂಪ್ಲೀಟ್ ಮಾಡಿ ಟಾಸ್ಕ್ ನ ಮುಗಿಸಿದರೆ. ಬೇಗನೆ ಆಗುತ್ತೆ. ನಾನ್ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ತಗೊಂಡಲ್ಲ, ಹಂಗಾಗಿ ಸ್ವಲ್ಪ ಲೇಟ್ ಆಯ್ತು ಅಷ್ಟೇ, ಬೇಗನೆ ಆಗೋಗುತ್ತೆ. ಆಲ್ರೆಡಿ ರೆಡಿ ಇದೆ, ತಿಂದ್ಬಿಟ್ಟು ಟೇಸ್ಟ್ ಹೆಂಗಿದೆ ಅಂತ ಹೇಳಿ. ಗಮ್ಮಂತ ಸ್ಮೆಲ್ ಬರ್ತಾ ಇದೆ. ನೋಡಿ ತಿಂದ್ಬಿಟ್ಟು ಅನಿಸ್ತಾ ಇದೆ. ನನ್ನ ಪ್ರಕಾರ ತಿಂದ ಮೇಲೆ ಗೊತ್ತಾಗುತ್ತೆ ಅದ್ರ ಬಂಡವಾಳ. ಫಿಟ್ನೆಸ್ ಮಾತ್ರ ಸೂಪರ್ ಆಗಿದೆ. ಹೌದು, ಅದು ಸಬ್ಬಕ್ಕಿದೆ ಜಾಸ್ತಿ ಚೆನ್ನಾಗಿದೆ. ಸಬ್ಬಕ್ಕಿ ಹಾಕ್ದಾಗ ಹಾಲು ಗಟ್ಟಿ ಆಗೇ ಆಗುತ್ತೆ. ಮಧ್ಯ ಈ ಸಬ್ಬಕ್ಕಿ, ಈ ಬಾದಾಮಿ ಎಲ್ಲ ತಿಂತಾ ಇದೆ. ಸ್ವೀಟ್ ಎಲ್ಲ ಕರೆಕ್ಟ್ ಆಗಿದೆಯಾ? ನಂಬ್ತಿಲ್ಲ ಫ್ರೆಂಡ್ಸ್, ತುಂಬಾ ಸಗರಾಗಿಲ್ಲ. ಸುಳ್ಳು ಹೇಳ್ತಾ ಇಲ್ಲ, ನಿಜ ಹೇಳ್ತಾ ಇದ್ದೀನಿ. ಸ್ವೀಟು ಮೈಲ್ಡ್ ಆಗಿ, ಬಾದಾಮಿ ರೋಸ್ಟೆಡ್ ಕರುಮ್ ಕುರುಮ್ ಅಂತ ಸಿಗ್ತಾ ಇಲ್ಲ. ಅದ್ ರೋಸ್ಟೆಡ್ ಮಾಡ್ಕೊಂಡು ಮೇಲ್ಗಡೆ ಸ್ವಲ್ಪ ಹಿಂಗೆ ಉದುರಿಸ್ಕೊಂಡು ತಿಂದ್ರೆ ಚೆನ್ನಾಗಿರುತ್ತೆ. ಈಗ ಸಬ್ಬಕ್ಕಿ ಹಾಕಿ ತಿಂದ ಚೆನ್ನಾಗಿರುತ್ತೆ, ನೋಡೋಣ. ಕಚ್ಕ ಅಂತ ಏನ್ ಅಂತ ಇಲ್ಲ ಅಲ್ವಾ? ಎಲ್ಲ ಸಾಫ್ಟ್ ಆಗಿ ಬೆಂದಿದೆ ಅಲ್ವಾ? ಎಲ್ಲ ಚೆನ್ನಾಗಿ ನೀಟಾಗಿ ಬೆಂದಿದೆ. ಬಟ್ ಸಬ್ಬಕ್ಕಿ ಇರೋದ್ರಿಂದ ಆ ಟೇಸ್ಟ್ ಇನ್ನೂ ಬೇರೆ ತರನೇ ಇದೆ. ಸಗರಾಗಿದೆ. ಹಾಲ್ ಪಾಯಸದಲ್ಲಿ ಸಬ್ಬಕ್ಕಿ ಹಾಕೊಂಡ್ರೆ ಒಂಥರ ಟೇಸ್ಟ್ ಇದೆ, ಆದ್ರೆ ಈ ತರ ಉಂಡೆ ಮಾಡ್ಕೊಂಡು ತಿಂದ್ರೆ ಇನ್ನೂ ಚೆನ್ನಾಗಿರುತ್ತೆ. ನೀವು ಒಂದ್ಸರಿ ಟೇಸ್ಟ್ ಮಾಡು. ಹೇಗಿದೆ ನಾನ್ ಮಾಡಿದಂತ ಸಬ್ಬಕ್ಕಿ ಪಾಯಸ? ಅದೆಲ್ಲ ಇವಳೇದಲ್ಲಿ ಹಾಕೋಣ. ತುಂಬಾ ಚೆನ್ನಾಗಿದೆ. ಟ್ರೈ ಮಾಡಿ, ಹೊಸದಾಗಿ ಕಲೀರಿ ರೆಸಿಪೀಸ್ ನ. ನಮ್ ಚಾನಲ್ ಮುಖಾಂತರ ನೋಡ್ಕೊಂಡು ಕಲೀರಿ. ಇದು ಫಸ್ಟ್ ನಾವು ಮೊದಲನೇ ವಿಡಿಯೋ ಆಗಿರೋದ್ರಿಂದ ಸ್ವೀಟ್ ಮೂಲಕದಿಂದಾನೇ ಸ್ಟಾರ್ಟ್ ಮಾಡಿದೀವಿ. ಆಯ್ತು, ನಿನ್ಗೆ ಆಡಿ ಹೊಗಳುವ ಅಂತ ಖುಷಿ ಆಗ್ತಾ ಇದೆ. ಏನ್ ಮಾಡುದು? ಏನು ಮಾಡ್ಬೇಡಿ, ಹಾಡಿ ಹೊಗಳಬೇಡಿ, ನನ್ ಕೇಳಕ್ ಆಗಲ್ಲ ಅಂತ ಹೋಗಲ್ಲ. 12 ವರ್ಷದಿಂದ ಹೊಗಳಿ ಸಾಕಾಗೈತೆ. ಈಗ ತಾನೇ ತಗೊಳ್ತಿದೀನಿ ಅಂತ ಈಗಾಗ್ಲೇ ಮಾಡ್ಬಿಟ್ಟೋಳೆ. ಆದ್ರಿಂದ ಈ ವಿಡಿಯೋ ಇವತ್ತು ಇಲ್ಲಿಗೆ ಮುಗಿಸ್ತಾ ಇದೀವಿ ಫ್ರೆಂಡ್ಸ್. ನಿಮ್ಮಲ್ಲಿ ಹೊಸ ಐಡಿಯಾಗಳು, ಹೊಸ ರೆಸಿಪಿಗಳು ಇದ್ರೆ ದಯವಿಟ್ಟು ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೇನ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ. ನನ್ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅಂತ ಏನಕ್ಕೆ ಹೇಳಿದ್ವಿ ಅಂದ್ರೆ, ನಮ್ ಮೊದಲನೇ ವಿಡಿಯೋ ಬಿಟ್ಟಿದ್ದು ಯಾವಾಗ್ಲೂ ನಿಮ್ಗೆ ಮೆಸೇಜ್ ಮೂಲಕ ಬರುತ್ತೆ. ನಾವು ಯಾವ್ದೇ ವಿಡಿಯೋ ಬಿಟ್ರು ಮೆಸೇಜ್ ಮೂಲಕ ಬರುತ್ತೆ. ಅದಕ್ಕೆ ನಿಮ್ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಅಂತ ಕೇಳ್ಕೊಂಡಿದ್ದು. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.
ಥ್ಯಾಂಕ್ ಯು ಸೋ ಮಚ್. ಈ ನಿಮ್ಮ ಕಪ್ಪಲ್ಗೆ ಥ್ಯಾಂಕ್ ಯು ಸೋ ಮಚ್. ಬಾಯ್.